ಹಲೋ, ಮೇಕಪ್ ಮಾಡಿ ತುಂಬಾ ಆಯಿಲಿ ಆಗುತ್ತೆ, ತುಂಬಾ ಫೇಸ್ ಸ್ವೆಟ್ ಆಗುತ್ತೆ ಅಂತ ಭಯ ಪಡ್ಕೊಂಡು ಮೇಕಪ್ ಮಾಡದೇ ಇದ್ದೀರಾ? ಸೊ ಅವರಿಗೋಸ್ಕರ ಈ ವಿಡಿಯೋ. ಮೇಕಪ್ ಮಾಡೋದಕ್ಕಿಂತ ಮುಂಚೆ ಲಿಪ್ಸಿಗೆ ಲಿಪ್ ಬಾಮ್, ಮುಖಕ್ಕೆ ಮಾಯಿಶ್ಚರೈಸರ್ ಅಥವಾ ಸನ್ಸ್ಕ್ರೀನ್ ಅನ್ನು ಹಾಕೋದನ್ನು ಮರಿಲೇಬಾರದು. ನಾನು ಸನ್ಸ್ಕ್ರೀನ್ ಹಾಕಿದ ನಂತರ ಸ್ವಲ್ಪ ಲೂಸ್ ಪೌಡರ್ ನಿಂದ ಸೆಟ್ ಮಾಡ್ತೇನೆ. ಇದರಲ್ಲಿ ಸ್ವಲ್ಪ ಆಯಿಲ್ ಕಂಟ್ರೋಲ್ ಕೂಡ ಆಗುತ್ತೆ, ಫೇಸ್ ಸ್ವೆಟ್ ಆಗೋದು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ನಾನು ಕಣ್ಣಿನ ಕೆಳಗಡೆ, ಬಾಯಿ ಸುತ್ತಿ ಎಲ್ಲ ಇರುವಂತಹ ಡಾರ್ಕ್ ಸರ್ಕಲ್ಗೋಸ್ಕರ ಸ್ವಲ್ಪ ಡಾರ್ಕ್ ಆಗಿರುವಂತಹ ಕನ್ಸೀಲರ್ ಅನ್ನು ಯೂಸ್ ಮಾಡ್ತೇನೆ. ಕನ್ಸೀಲರ್ ಸ್ವಲ್ಪನೇ ಹಾಕಿ ಮೆಲ್ಲನೆ ಬ್ಲೆಂಡ್ ಮಾಡಿ. ಬ್ಲೆಂಡಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ನಾನು ಇಲ್ಲಿ ಫೌಂಡೇಶನ್ ಏನು ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಕನ್ಸೀಲರ್ ಇಂದನೇ ನನ್ನ ಡಾರ್ಕ್ ಸರ್ಕಲ್ಸ್ ಇರ್ಲಿ ಅಥವಾ ಟ್ಯಾನ್ ಇರ್ಲಿ ಎಲ್ಲವೂ ನಾನು ಇದರಲ್ಲೇ ಕವರ್ ಮಾಡ್ತಾ ಇದ್ದೇನೆ. ಮೈ ಮೋಸ್ಟ್ ಫೇವರೆಟ್ ಕನ್ಸೀಲರ್ ಅಂತಾನೆ ಹೇಳ್ಬೋದು. ತುಂಬಾ ಬಜೆಟ್ ಫ್ರೆಂಡ್ಲಿ ಕೂಡ. ಇದರಲ್ಲಿ ನೋಡಿ ನನ್ನ ಫೇಸ್ ಎಷ್ಟು ಗ್ಲೋ ಆಗುತ್ತೆ ಅಂಡ್ ನಂದು ಫೇಸ್ ಎಷ್ಟು ಡಿಫರೆನ್ಸ್ ಆಗುತ್ತೆ ಅಂತ ನೀವೇ ನೋಡ್ಬೋದು. ಸ್ವಲ್ಪನೇ ಹಾಕಿ ಮೆಲ್ಲನೆ ಬ್ಲೆಂಡಿಂಗ್ ಮಾಡಬೇಕು. ಬ್ಲೆಂಡಿಂಗ್ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು ಮಾಡಿ. ಜಾಸ್ತಿ ಪ್ರಾಡಕ್ಟ್ ಹಾಕಿದ್ರೆ ಯಾವಾಗ್ಲೂ ನಿಮ್ಮ ಫೇಸ್ ಕೇಕಿ ಆಗುತ್ತೆ. ಸೊ ಸ್ವಲ್ಪ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಲೂಸ್ ಪೌಡರ್ ಇಂದ ಸೆಟ್ ಮಾಡ್ತಾ ಇದ್ದೇನೆ. ನೋಡಿ, ನೀವೇ ನೋಡ್ಬೋದು ನಂದು ಎರಡು ಫೇಸ್ ಇದ್ದು ಡಿಫ್ರೆನ್ಸ್, ಎರಡು ಸೈಡ್ ಇದ್ದು ಕೂಡ. ಈಗ ಕಣ್ಣಿಗೆ ಸ್ವಲ್ಪ ಐ ಶ್ಯಾಡೋ ಹಾಕ್ತಾ ಇದ್ದೇನೆ. ಇದು ನೋ ಮೇಕಪ್ ಲುಕ್ ಅಂತಾನೆ ಹೇಳ್ಬೋದು. ಮೇಕಪ್ ಹಾಕಿರ್ತೀರಾ ಬಟ್ ಮೇಕಪ್ ಹಾಕಿದ ತರ ಕಾಣಲ್ಲ, ಆ ಒಂದು ಲುಕ್ ಅನ್ನು ನಿಮಗೆ ಇದು ಕೊಡುತ್ತೆ. ಈಗ ಸ್ವಲ್ಪ ಐ ಶ್ಯಾಡೋದಿಂದ ಕಣ್ಣನ್ನು ನೋಡಿ ಯಾವ ತರ ಮಾಡ್ತಾ ಇದ್ದೇನೆ ಅಂತ. ಆಮೇಲೆ ಈಗ ಸ್ವಲ್ಪ ಬ್ರೌನ್ ಕಲರ್ ಅನ್ನು ಕೂಡ ಹಾಕಿ ನ್ಯಾಚುರಲ್ ಲುಕ್ ತರ ಕ್ರಿಯೇಟ್ ಮಾಡ್ತೇನೆ. ಈಗ ನಾನು ಯೂಸ್ ಮಾಡ್ತಾ ಇರೋದು ಐಬ್ರೋ ಪಾಮೇಡ್. ಇದು ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್ ಅಂಡ್ ಸ್ಮಜ್ ಪ್ರೂಫ್. ತುಂಬಾ ಒಳ್ಳೆದಿರುತ್ತೆ. ನಂದು ಐಬ್ರೋದು ಡಿಫ್ರೆಂಟ್ ನೀವೇ ನೋಡ್ಬೋದು. ನನಗಂತೂ ಐಬ್ರೋ ಸ್ವಲ್ಪ ತಿಕ್ಕೇ ಇದೆ, ಕೆಲವರಿಗೆ ಐಬ್ರೋ ಅಷ್ಟು ತಿಕ್ಕಿ ಇರಲ್ಲ. ಸೊ ಅವರಿಗೆ ಸ್ವಲ್ಪ ಜಾಸ್ತಿನೇ ಎಫರ್ಟ್ ಹಾಕಿ ನೀವು ಹಾಕಿದ್ರೆ ತುಂಬಾ ನ್ಯಾಚುರಲ್ ಆಗಿ ನೀವು ಐಬ್ರೋಗೆ ಯಾವ ಪ್ರಾಡಕ್ಟ್ ಕೂಡ ಹಾಕಿದ್ದೀರಾ ಅಂತಾನೆ ಸ್ವಲ್ಪ ಕೂಡ ಇದರಲ್ಲಿ ಕಂಡುಹಿಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ನ್ಯಾಚುರಲ್ ಆಗಿರುತ್ತೆ. ಈಗ ನಾನು ಲಿಪ್ಸಿಗೆ ಲಿಪ್ ಬಾಮ್ ಹಾಕಿದ್ದಲ್ವಾ, ಅದನ್ನು ಸ್ವಲ್ಪ ವೈಪ್ಸ್ ಇಂದ ತೆಗಿತಾ ಇದ್ದೇನೆ. ಈಗ ಲಿಪ್ ಲೈನರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಲಿಪ್ ಲೈನರ್ ಹಾಕದೆ ಯಾವುದೇ ಲಿಪ್ಸ್ಟಿಕ್ ಅನ್ನು ನೀವು ಹಾಕ್ಲಿಕ್ಕೆ ಹೋಗಬೇಡಿ, ಬಿಕಾಸ್ ಅದು ತುಂಬಾ ಬೋರ್ ಆಗಿ ಆಡ್ ಆಗಿ ಕಾಣುತ್ತೆ. ಈಗ ನೋಡಿ, ಲಿಪ್ ಲೈನರ್ ಒಂದ್ ಸ್ವಲ್ಪ ಬ್ರೌನ್ ಕಲರ್ ಇರ್ಲಿ, ಆಗ ನಿಮ್ದು ಲಿಪ್ ಸ್ವಲ್ಪ ಎನ್ಹ್ಯಾನ್ಸ್ ಆಗಿ ಕಾಣುತ್ತೆ. ಈಗ ಲಿಪ್ಸಿಗೆ ಲಿಪ್ ಲೈನರ್ ಹಾಕಿದ ನಂತರ ಒಂದು ಲೈಟ್ ಪಿಂಕ್ ಇದ್ದು ಲಿಪ್ಸ್ಟಿಕ್ ಕೂಡ ಹಾಕ್ತಾ ಇದ್ದೇನೆ. ಇದೊಂದು ಒಳ್ಳೆ ಬ್ಯೂಟಿಫುಲ್ ಶೇಡ್ ಅಂತಾನೆ ಹೇಳ್ಬೋದು. ಈಗ ನಾನು ಕಣ್ಣಿಗೆ ಕಾಜಲ್ ಹಾಕ್ತಾ ಇದ್ದೇನೆ. ಇದು ಕೂಡ ತುಂಬಾ ಬ್ಲಾಕ್ ಅಂಡ್ ಜೆಟ್ ಆಗಿ ಕಾಣುವಂತಹ ಒಂದು ಐ ಕಾಜಲ್ ಅಂತಾನೆ ಹೇಳ್ಬೋದು. ಈಗ ಕಾಜಲ್ ಹಾಕಿದ ನಂತರ ನನ್ನದು ಫೇಸ್ ನೋಡಿ ತುಂಬಾ ಸ್ವೆಟ್ ಆಗ್ತಾ ಉಂಟು, ಹಾಕುವಾಗಲೇ ಸ್ವೆಟ್ ಆಗ್ತಾ ಉಂಟು. ನೀವು ಅದನ್ನು ಯಾವಾಗ್ಲೂ ಡ್ರ್ಯಾಗ್ ಮಾಡದೆ ಜಸ್ಟ್ ಡ್ಯಾಬ್ ಮಾಡಿ, ನಮ್ದು ಫೇಶಿಯಲ್ ಟಿಶ್ಯೂ ಇರುತ್ತಲ್ಲ ಅದರಲ್ಲಿ ಡ್ಯಾಬ್ ಮಾಡಿ ತೆಗೀರಿ. ಆಮೇಲೆ ನಾನು ಇದಕ್ಕೆ ಫೇಸಿಗೆ ಒಂದೊಳ್ಳೆ ಸೆಟ್ಟಿಂಗ್ ಸ್ಪ್ರೇ ಅನ್ನು ಹಾಕ್ತೇನೆ. ಅದನ್ನು ಚೆನ್ನಾಗಿ ಒಣಗಲಿಕ್ಕೆ ಬಿಡ್ತೇನೆ. ಚೆನ್ನಾಗಿ ಒಣಗಿದ ನಂತರ ಫೈನಲ್ ಆಗಿ ಸ್ವಲ್ಪ ಪೌಡರ್ ಇಂದ ಸೆಟ್ ಮಾಡ್ತೇನೆ. ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದ್ರೆ ಲೈಕ್ ಮಾಡಿ.